ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಂದು ವಿಜ್ಞಾನದ ಸೂಕ್ಷ್ಮ ಜೀವಿಗಳು ಮತ್ತು ಜೀವಕೋಶಗಳ ಕುರಿತ ಪ್ರಶ್ನೆಗಳನ್ನು, ಪ್ರಮುಖ 50 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮಸೂರ ಎಂದರೇನು? ಮಧ್ಯದಲ್ಲಿ ದಪ್ಪ ಮತ್ತು ಅಂಚಿನಲ್ಲಿ ತೆಳುವಾಗಿರುವ ಆಕಾರ ಹೊಂದಿರುವ ಗಾಜಿನ ತುಂಡನ್ನು ಮಸೂರ ಎಂದು ಕರೆಯುತ್ತಾರೆ. ಇದು ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ತೋರಿಸುತ್ತದೆ. 2. ಸೂಕ್ಷ್ಮದರ್ಶಕವು ವಿಜ್ಞಾನದಲ್ಲಿ ಏಕೆ ಮುಖ್ಯವಾಗಿದೆ ಅಂತ. ಬರಿಗಣ್ಣಿಗೆ ಗೋಚರಿಸದ ಅತ್ಯಂತ ಸಣ್ಣ ಜೀವಿಗಳು ಮತ್ತು ರಚನೆಗಳನ್ನು ನೋಡಲು ಸೂಕ್ಷ್ಮದರ್ಶಕವು ಸಹಾಯ ಮಾಡುತ್ತದೆ. ಜೀವಕೋಶ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ 1665ರಲ್ಲಿ ಜೀವಕೋಶ ಎಂಬ ಪದವನ್ನು ಬಳಸಿದರು. ರಾಬರ್ಟ್ ಹುಕ್ ಕಾರ್ಕ್ನಲ್ಲಿ ಕಂಡುಕೊಂಡ ರಚನೆ ಯಾವುದು? ಉತ್ತರ, ರಾಬರ್ಟ್ ಹುಕ್ ಕಾರ್ಕ್ನಲ್ಲಿ ಜೇನುಗೂಡಿನಂತಹ ಸಣ್ಣ ಕೋಣೆಗಳ ರಚನೆಯನ್ನು ಕಂಡರು ಮತ್ತು ಅವುಗಳನ್ನು ಜೀವಕೋಶ ಎಂದು ಕರೆದರು. 5. ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಂಟೋನಿ ವಾನ್ ಲೆವೆನ್ ಹಾಕ್ ಅವರನ್ನು ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. 6. ಜೀವಕೋಶದ ಮೂಲ ಭಾಗಗಳು ಯಾವುವು? ಉತ್ತರ, ಕೋಶಪೊರೆ, ಕೋಶದ್ರವ್ಯ ಮತ್ತು ನ್ಯೂಕ್ಲಿಯಸ್. 7. ಈರುಳ್ಳಿ ಪೊರೆಯ ಜೀವಕೋಶಗಳಲ್ಲಿ ಕಂಡುಬರುವ ಹೆಚ್ಚುವರಿ ಪದರ ಯಾವುದು ಅಂತ. ಉತ್ತರ, ಕೋಶ ಭಿತ್ತಿ. ಸ್ಯಾಫ್ರನಿನ್ ಅನ್ನು ಈರುಳ್ಳಿ ಪೊರೆ ಚಟುವಟಿಕೆಗಳಲ್ಲಿ ಏಕೆ ಬಳಸಲಾಗುತ್ತದೆ? ಸ್ಯಾಫ್ರನಿನ್ ಜೀವಕೋಶಗಳಿಗೆ ಗುಲಾಬಿ ಬಣ್ಣ ನೀಡುತ್ತದೆ. ಇದರಿಂದ ಅವುಗಳನ್ನು ಸೂಕ್ಷ್ಮದರ್ಶಕದಲ್ಲಿ ಸ್ಪಷ್ಟವಾಗಿ ನೋಡಬಹುದು. 9. ಗ್ಲಿಸರಿನ್ ಅನ್ನು ಏಕೆ ಬಳಸಲಾಗುತ್ತದೆ? ಉತ್ತರ, ಗ್ಲಿಸರಿನ್ ಜೀವಕೋಶಗಳು ಒಣಗುವುದನ್ನು ತಡೆಯುತ್ತದೆ ಮತ್ತು ಅವು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತದೆ. 10. ಕೋಶ ಪೊರೆಯ ಕಾರ್ಯವೇನು? ಇದು ಜೀವಕೋಶವನ್ನು ಇನ್ನೊಂದರಿಂದ ಬೇರ್ಪಡಿಸುತ್ತದೆ ಮತ್ತು ಅಗತ್ಯ ವಸ್ತುಗಳ ಪ್ರವೇಶ ಹಾಗೂ ತ್ಯಾಜ್ಯ ವಸ್ತುಗಳ ನಿರ್ಗಮನಕ್ಕೆ ಅನುವು ಮಾಡಿಕೊಡುತ್ತದೆ. 11. ನ್ಯೂಕ್ಲಿಯಸ್ನ ಕಾರ್ಯವೇನು? ಜೀವಕೋಶದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳು ಮತ್ತು ಬೆಳವಣಿಗೆಯನ್ನು ನ್ಯೂಕ್ಲಿಯಸ್ ನಿಯಂತ್ರಿಸುತ್ತದೆ. 12. ಕೋಶ ಭಿತ್ತಿ ಸಸ್ಯಗಳಿಗೆ ಏನು ಒದಗಿಸುತ್ತದೆ? ಉತ್ತರ, ಇದು ಸಸ್ಯಗಳಿಗೆ ದೃಢತೆ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ. 13. ಪ್ಲಾಸ್ಟಿಡ್ಗಳು ಎಂದರೇನು? ಸಸ್ಯದ ಜೀವಕೋಶಗಳಲ್ಲಿನ ಸಣ್ಣ ಕಂಬಿಗಳಂತಹ ರಚನೆಗಳನ್ನು ಪ್ಲಾಸ್ಟಿಡ್ಗಳು ಎನ್ನುತ್ತಾರೆ. 14. ಕ್ಲೋರೋಪ್ಲಾಸ್ಟ್ನ ಕಾರ್ಯವೇನು? ಇದು ಕ್ಲೋರೋಫಿಲ್ ಅನ್ನು ಹೊಂದಿರುತ್ತದೆ ಮತ್ತು ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತದೆ. 15. ರಸದಾನಿ ಎಂದರೇನು? ಸಸ್ಯ ಜೀವಕೋಶದಲ್ಲಿರುವ ದೊಡ್ಡದಾದ ಖಾಲಿ ಸ್ಥಳದಂತಹ ರಚನೆಯೇ ರಸದಾನಿ. ಇದು ವಸ್ತುಗಳನ್ನು ಸಂಗ್ರಹಿಸಲು ಮತ್ತು ಆಕಾರ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 16. ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶದ ಮುಖ್ಯ ವ್ಯತ್ಯಾಸವೇನು? ಸಸ್ಯ ಜೀವಕೋಶಗಳು ಕೋಶಭಿತ್ತಿ ಮತ್ತು ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿರುತ್ತವೆ, ಆದರೆ ಪ್ರಾಣಿ ಜೀವಕೋಶಗಳಲ್ಲಿ ಇವು ಇರುವುದಿಲ್ಲ. 17. ನರಕೋಶದ ಕಾರ್ಯವೇನು? ಉತ್ತರ, ನಮ್ಮ ದೇಹದಲ್ಲಿ ಸಂದೇಶಗಳನ್ನು ಸಾಗಿಸುವುದು ನರಕೋಶದ ಪ್ರಮುಖ ಕಾರ್ಯವಾಗಿದೆ. ಜೀವಿಗಳ ದೇಹದ ಸಂಘಟನೆಯ ಹಂತಗಳನ್ನು ಬರೆಯಿರಿ ಅಂತ. ಜೀವಕೋಶ, ಅಂಗಾಂಶ, ಅಂಗವ್ಯೂಹ, ಜೀವಿ. ಅತಿ ದೊಡ್ಡ ಜೀವಕೋಶ ಯಾವುದು? ಉತ್ತರ, ಉಷ್ಟ್ರ ಪಕ್ಷಿಯ ಮೊಟ್ಟೆಯ ಹಳದಿ ಭಾಗವು ಜಗತ್ತಿನ ಅತಿ ದೊಡ್ಡ ಜೀವಕೋಶವಾಗಿದೆ. ಪ್ರಶ್ನೆ 20. ಏಕಕೋಶೀಯ ಜೀವಿ ಎಂದರೇನು? ಕೇವಲ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟ ಜೀವಿಗಳನ್ನು ಏಕಕೋಶೀಯ ಜೀವಿ ಎನ್ನುತ್ತಾರೆ. ಉದಾಹರಣೆಗಾಗಿ ಬ್ಯಾಕ್ಟೀರಿಯಾ ಮತ್ತು ಅಮೀಬಾ. ಪ್ರಶ್ನೆ 21. ಬಹುಕೋಶೀಯ ಜೀವಿ ಎಂದರೇನು? ಅನೇಕ ಜೀವಕೋಶಗಳಿಂದಾದ ಜೀವಿಗಳನ್ನು ಬಹುಕೋಶೀಯ ಜೀವಿಗಳು ಎನ್ನುತ್ತಾರೆ. ಉದಾಹರಣೆಗೆ ಮಾನವರು, ಸಸ್ಯಗಳು. ಪ್ರಶ್ನೆ 22. ಸೂಕ್ಷ್ಮ ಜೀವಿಗಳು ಎಲ್ಲಿ ಕಂಡುಬರುತ್ತವೆ? ಉತ್ತರ, ಸೂಕ್ಷ್ಮ ಜೀವಿಗಳು ನೀರು, ಮಣ್ಣು, ಗಾಳಿ ಮತ್ತು ನಮ್ಮ ದೇಹದ ಒಳಗೂ ಕೂಡ ಕಂಡುಬರುತ್ತವೆ. ಪ್ರಶ್ನೆ, ಫೋಲ್ಡ್ಸ್ಕೋಪ್ ಎಂದರೇನು? ಫೋಲ್ಡ್ಸ್ಕೋಪ್ ಎಂದರೆ ಇದು ಕಡಿಮೆ ವೆಚ್ಚದ ಮತ್ತು ಮಡಚಬಹುದಾದ ಕಾಗದದ ಸೂಕ್ಷ್ಮದರ್ಶಕವಾಗಿದೆ. ವೈರಸ್ಗಳು ಏಕೆ ಭಿನ್ನವಾಗಿವೆ? ವೈರಸ್ಗಳು ಅಕೋಶೀಯ ಜೀವಿಗಳಾಗಿದ್ದು ಮತ್ತು ಜೀವಂತ ಜೀವಕೋಶವನ್ನು ಪ್ರವೇಶಿಸಿದಾಗ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ. ಉಪ್ಪಿನಕಾಯಿ ಮತ್ತು
ಮುರುಬ್ಬಾಗಳಿಗೆ ಸೂಕ್ಷ್ಮಜೀವಿಗಳ ಸೋಂಕು ಏಕೆ ತಗುಲುವುದಿಲ್ಲ? ಅದರಲ್ಲಿನ ಅಧಿಕ ಸಾರತೆಯ ಉಪ್ಪು ಅಥವಾ ಸಕ್ಕರೆಯು ಸಂರಕ್ಷಕಗಳಾಗಿ ಕಾರ್ಯನಿರ್ವಹಿಸುವುದರಿಂದ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಪ್ರಶ್ನೆ 26. ಸೂಕ್ಷ್ಮಜೀವಿಗಳು ಪರಿಸರವನ್ನು ಹೇಗೆ ಸ್ವಚ್ಛಗೊಳಿಸುತ್ತವೆ? ಇವು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ವಿಭಜಿಸಿ ಪೋಷಕಾಂಶಗಳನ್ನಾಗಿ ಪರಿವರ್ತಿಸುತ್ತವೆ. ಪ್ರಶ್ನೆ 27. ಅನಿಲಗಳ ಮಿಶ್ರಣವಾದ ಜೈವಿಕ ಅನಿಲದಲ್ಲಿ ಯಾವ ಅನಿಲಗಳು ಇರುತ್ತವೆ? ಉತ್ತರ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿಥೇನ್. ಪ್ರಶ್ನೆ 28. ಆನಂದ್ ಮೋಹನ್ ಚಕ್ರವರ್ತಿ ಅವರ ಸಾಧನೆ ಏನು? ಅವರು ಸೋರಿಕೆಯಾದ ತೈಲವನ್ನು ವಿಭಜಿಸುವ ವಿಶೇಷ ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದರು. ಪ್ರಶ್ನೆ 29. ಪೇಟೆಂಟ್ ಎಂದರೇನು? ಉತ್ತರ ಇದು ಒಬ್ಬ ವ್ಯಕ್ತಿಗೆ ಅವರ ಆವಿಷ್ಕಾರಕ್ಕೆ ನೀಡಲಾದ ಕೃತಿ ಸ್ವಾಮ್ಯವಾಗಿದೆ. 30. ಹಿಟ್ಟು ಉಬ್ಬಲು ಕಾರಣವೇನು? ಉತ್ತರ ಈಸ್ಟ್ ಸಕ್ಕರೆಯನ್ನು ವಿಭಜಿಸುವಾಗ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಹಿಟ್ಟಿನಲ್ಲಿ ಗುಳ್ಳೆಗಳನ್ನು ಉಂಟುಮಾಡಿ ಹಿಟ್ಟನ್ನು ಉಬ್ಬಿಸುತ್ತದೆ. ಪ್ರಶ್ನೆ 31. ಮೊಸರು ತಯಾರಿಕೆಯಲ್ಲಿ ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಯಾವುದು? ಉತ್ತರ ಲ್ಯಾಕ್ಟೋಬ್ಯಾಸಿಲಸ್. ಪ್ರಶ್ನೆ 32. ಲ್ಯಾಕ್ಟೋಬ್ಯಾಸಿಲಸ್ ಹಾಲನ್ನು ಮೊಸರನ್ನಾಗಿ ಹೇಗೆ ಪರಿವರ್ತಿಸುತ್ತದೆ? ಉತ್ತರ ಇದು ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅನ್ನು ಸೇವಿಸಿ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದಿಸುತ್ತದೆ. ಇದು ಹಾಲನ್ನು ಮೊಸರನ್ನಾಗಿ ಮಾಡುತ್ತದೆ. 33. ಮೊಸರು ಏಕೆ ಹುಳಿಯಾಗಿರುತ್ತದೆ? ಉತ್ತರ ಲ್ಯಾಕ್ಟೋಬ್ಯಾಸಿಲಸ್ ಉತ್ಪಾದಿಸುವ ಲ್ಯಾಕ್ಟಿಕ್ ಆಮ್ಲದಿಂದಾಗಿ ಮೊಸರು ಹುಳಿಯಾಗಿರುತ್ತದೆ. ಪ್ರಶ್ನೆ 34. ರೈಜೋಬಿಯಂ ಬ್ಯಾಕ್ಟೀರಿಯಾದ ಪಾತ್ರವೇನು? ಉತ್ತರ ಇದು ಗಾಳಿಯಿಂದ ನೈಟ್ರೋಜನ್ ಅನ್ನು ಹೀರಿಕೊಂಡು ಸಸ್ಯಗಳಿಗೆ ಉಪಯುಕ್ತವಾಗುವಂತೆ ಮಾಡುತ್ತದೆ. ಪ್ರಶ್ನೆ 35. ದ್ವಿದಳ ಧಾನ್ಯಗಳನ್ನು ಸರದಿಯಲ್ಲಿ ಏಕೆ ಬೆಳೆಯುತ್ತಾರೆ ಅಂತ? ಉತ್ತರ ಇವು ಮಣ್ಣಿನಲ್ಲಿ ನೈಟ್ರೋಜನ್ ಅನ್ನು ನೈಸರ್ಗಿಕವಾಗಿ ಹೆಚ್ಚಿಸಿ ಮಣ್ಣನ್ನು ಆರೋಗ್ಯಕರವಾಗಿರಿಸುತ್ತವೆ. ಪ್ರಶ್ನೆ 26. ಸ್ಪಿರುಲಿನಾದ ವಿಶೇಷತೆ ಏನು? ಇದು ಪ್ರೋಟೀನ್ ಮತ್ತು ವಿಟಮಿನ್ B12 ನ ಉತ್ತಮ ಆಕಾರವಾಗಿರುವುದರಿಂದ ಇದನ್ನು ಅದ್ಭುತ ಆಹಾರ ಎಂದು ಕರೆಯುತ್ತಾರೆ. ಪ್ರಶ್ನೆ 37. ನ್ಯೂಕ್ಲಿಯಾಯ್ಡ್ ಎಂದರೇನು? ಬ್ಯಾಕ್ಟೀರಿಯಾದಲ್ಲಿ ನಿರ್ದಿಷ್ಟ ನ್ಯೂಕ್ಲಿಯಸ್ ಇರುವುದಿಲ್ಲ, ಬದಲಾಗಿ ಆ ಪ್ರದೇಶವನ್ನು ನ್ಯೂಕ್ಲಿಯಾಯ್ಡ್ ಎಂದು ಕರೆಯುತ್ತಾರೆ. ಪ್ರಶ್ನೆ 38. ಅತಿ ಹೆಚ್ಚು ವರ್ಧನಾ ಸಾಮರ್ಥ್ಯವಿರುವ ಸೂಕ್ಷ್ಮದರ್ಶಕ ಯಾವುದು? ಉತ್ತರ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ. ಪ್ರಶ್ನೆ 39. ಸೂಕ್ಷ್ಮ ಶೈವಲಗಳು ಪರಿಸರಕ್ಕೆ ಹೇಗೆ ಸಹಾಯ ಮಾಡುತ್ತವೆ? ಉತ್ತರ ಅವು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಆಕ್ಸಿಜನ್ ಬಿಡುಗಡೆ ಮಾಡುತ್ತವೆ ಮತ್ತು ನೀರನ್ನು ಸ್ವಚ್ಛಗೊಳಿಸುತ್ತವೆ. ಪ್ರಶ್ನೆ 40. ಸೂಕ್ಷ್ಮ ಜೀವಿಗಳನ್ನು ಮುಖ್ಯವಾಗಿ ಹೇಗೆ ವರ್ಗೀಕರಿಸಬಹುದು? ಪ್ರೋಟೋಜೋವಾ, ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಮತ್ತು ಶೈವಲಗಳಾಗಿ ವರ್ಗೀಕರಿಸಬಹುದು. ಪ್ರಶ್ನೆ 41. ಈಸ್ಟ್ ಯಾವ ಗುಂಪಿಗೆ ಸೇರುತ್ತದೆ? ಉತ್ತರ ಶಿಲೀಂಧ್ರಗಳ ಗುಂಪಿಗೆ. ಪ್ರಶ್ನೆ 42. ಅಮೀಬಾ ಮತ್ತು ಪ್ಯಾರಾಮಿಸಿಯಂ ಯಾವ ವರ್ಗಕ್ಕೆ ಸೇರುತ್ತವೆ? ಉತ್ತರ ಪ್ರೋಟೋಜೋವಾ ವರ್ಗಕ್ಕೆ. ಪ್ರಶ್ನೆ 43. ಬ್ಯಾಕ್ಟೀರಿಯಾದ ಆಕಾರಗಳು ಯಾವುವು? ದುಂಡಾಕಾರ, ಅರ್ಧ ವಿರಾಮ ಚಿಹ್ನೆಯ ಆಕಾರ, ಸುರುಳಿಯಾಕಾರ ಅಥವಾ ದಂಡಾಕಾರ. ಪ್ರಶ್ನೆ 44. ಮಣ್ಣಿನ ನಿಲಂಬಿತ ಮಿಶ್ರಣ ಎಂದರೇನು? ತೇವವಾದ ಮಣ್ಣನ್ನು ನೀರಿನಲ್ಲಿ ಕರಗಿಸಿದಾಗ ಉಂಟಾಗುವ ಮಿಶ್ರಣವೇ ಮಣ್ಣಿನ ನಿಲಂಬಿತ ಮಿಶ್ರಣ. ಪ್ರಶ್ನೆ 45. ಸೂಕ್ಷ್ಮ ದರ್ಶಕವು ಸೂಕ್ಷ್ಮ ಜೀವಿಗಳನ್ನು ಎಷ್ಟು ಪಟ್ಟು ವರ್ಧಿಸುತ್ತದೆ? ಉತ್ತರ 100ರಿಂದ 400 ಪಟ್ಟು. ಪ್ರಶ್ನೆ 46. ಶಿಲೀಂಧ್ರಗಳು ತಮ್ಮ ಆಹಾರವನ್ನು ತಾವೇ ಏಕೆ ತಯಾರಿಸಿಕೊಳ್ಳುವುದಿಲ್ಲ? ಉತ್ತರ ಅವು ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿಲ್ಲದಿರುವುದರಿಂದ ಆಹಾರ ತಯಾರಿಸಿಕೊಳ್ಳುವುದಿಲ್ಲ. ಪ್ರಶ್ನೆ 47. ಪ್ರಾಚೀನ ಗ್ರಂಥಗಳಲ್ಲಿ ಸೂಕ್ಷ್ಮ ಜೀವಿಗಳನ್ನು ಏನೆಂದು ಕರೆದಿದ್ದಾರೆ? ಕ್ರಿಮಿ ಎಂದು ಕರೆದಿದ್ದಾರೆ. ಪ್ರಶ್ನೆ 48. ಅಥರ್ವ ವೇದದಲ್ಲಿ ಕ್ರಿಮಿ ಪದದ ಉಲ್ಲೇಖವಿದೆಯೇ? ಹೌದು, ಅಥರ್ವ ವೇದದಲ್ಲಿ ಕ್ರಿಮಿ ಪದದ ಉಲ್ಲೇಖವಿದೆ. ಪ್ರಶ್ನೆ 49. ಜೈವಿಕ ಅನಿಲಗಳನ್ನು ನಾವು ಯಾವುದಕ್ಕಾಗಿ ಬಳಸಬಹುದು? ಉತ್ತರ ಅಡುಗೆ ಮಾಡಲು, ಉಷ್ಣೋತ್ಪಾದನೆಗೆ, ವಿದ್ಯುತ್ ಉತ್ಪಾದಿಸಲು ಮತ್ತು ಇಂಧನವಾಗಿ ಬಳಸಬಹುದು. ಕೊನೆಯ ಪ್ರಶ್ನೆ, ಬ್ರೆಡ್ ಮೋಲ್ಡ್ ಎಂದರೇನು? ಉತ್ತರ ಇದು ಒಂದು ರೀತಿಯ ಶಿಲೀಂಧ್ರವಾಗಿದ್ದು
ಕ್ಲೋರೋಫಿಲ್ ಇಲ್ಲದ ಕವಲೊಡೆದ ತಂತುಗಳನ್ನು ಹೊಂದಿದೆ. ಥ್ಯಾಂಕ್ ಯು.